चक्रवर्तिनम् मूर्तित्वे परिकल्पितशतभृतो वर्त्मा पुनर्जन्मनाम् आत्मेत्यात्मविदां कृतश्चेदतां भर्तामनज्योतिषाम् लोकानां प्रलयोदयस्थितिविभुश्चानेकधा यश्रुतौ वाचं न सगुणात्मनेककिरणस्त्रैलोक्यदीपो रविः ಮೊನ್ನೆ ಉಚ್ಚ ಮತ್ತೆ ನೀಚ ಯಾವ ಗ್ರಹರಿಗೆ ಯಾವ ರಾಶಿ ಉಚ್ಚ, ಯಾವ ಗ್ರಹರಿಗೆ ಯಾವ ರಾಶಿಯು ನೀಚ ಎಂಬುದರ ಬಗ್ಗೆ ನಾವು ಮೊನ್ನೆ ತಿಳ್ಕೊಂಡಿದ್ದೇವೆ ಅಲ್ವಾ. ಅದರಲ್ಲಿ ಎಷ್ಟೆಷ್ಟು ಡಿಗ್ರಿಗಳು ಉಚ್ಚ, ಯಾವ ಯಾವ ಅಂದ್ರೆ ಅತಿ ಉಚ್ಚ, ಯಾವ ಯಾವ ಡಿಗ್ರಿಗಳು ಅತಿ ನೀಚ ಎಂಬುದರ ಬಗ್ಗೆ ನಾವು ಮೊನ್ನೆ ತಿಳ್ಕೊಂಡಿದ್ದೇವೆ. ಇವತ್ತು ಉಚ್ಚದ ಹಾಗೆ ಒಂದು ಒಳ್ಳೆಯ ಫಲ ಕೊಡುವಂತ ಒಂದು ಇನ್ನೊಂದು ವ್ಯವಸ್ಥೆ ಅದು ಕೂಡ ಇದೆ ಅದೇ ರೀತಿಯಲ್ಲಿ. ಅಂದ್ರೆ ಅಷ್ಟಲ್ಲ, ಅದರ ಹತ್ತಿರಕ್ಕೆ ಬರುವಂತ ಉಚ್ಚದಕ್ಕೆ ಹತ್ತಿರ ಇರುವಂತ ಒಂದು ವ್ಯವಸ್ಥೆ, ಅದರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳುವ. ಯಾವುದು ಶ್ಲೋಕ? ವರ್ಗೋತ್ತಮ ಶ್ಲೋಕ. ವರ್ಗೋತ್ತಮಾಶ್ಚರಗ್ರಹಾದಿಶು ಪೂರ್ವಮಧ್ಯ, ವರ್ಗೋತ್ತಮಾಶ್ಚರಗ್ರಹಾದಿಶು ಪೂರ್ವಮಧ್ಯ, ವರ್ಗೋತ್ತಮಾಶ್ಚರಗ್ರಹಾದಿಶು ಪೂರ್ವಮಧ್ಯ ಪರ್ಯಂತಗ ಶುಭಫಲ ನವಭಾಗ ಸಂಜ್ಞಾ. ಅದರಲ್ಲಿ ಎರಡು ಪಾಠಾಂತರಗಳಿದೆ. ಸುಶುಭದಾಹ ಅಂತೇಳಿ ಇದೆ. ಅಲ್ಲಿ ಯಾವ್ದಿದೆ ಕನ್ನಡ ಪುಸ್ತಕದಲ್ಲಿ? ಶುಭಫಲ ಅಂತ ಇದೆ. ಶುಭಫಲ ಅಂತ ಇದೆಯಲ್ಲ. ವರ್ಗೋತ್ತಮಾಶ್ಚರಗ್ರಹಾದಿಶು ಪೂರ್ವಮಧ್ಯ ಪರ್ಯಂತಗ ಶುಭಫಲ ನವಭಾಗ ಸಂಜ್ಞಾ. ನನಗೆ ಪಕ್ಕದ ಸುಶುಭದ ಅಂತ ಹೇಳಿ ಬರ್ತದೆ ಬಾಯ್ಪಾಠ ಹಾಗೆ. ಪರ್ಯಂತಗ ಸುಶುಭದ ನವಭಾಗ ಸಂಜ್ಞಾ, ಪರ್ಯಂತಗ ಶುಭಫಲ ನವಭಾಗ ಸಂಜ್ಞಾ. ಸಿಂಹೋ ವೃಷ ಪ್ರಥಮ ಷಷ್ಠ ಯಾಂಗತೌಲಿ, ಸಿಂಹೋ ವೃಷ ಪ್ರಥಮ ಷಷ್ಠ ಯಾಂಗತೌಲಿ, ಸಿಂಹೋ ವೃಷ ಪ್ರಥಮ ಷಷ್ಠ ಯಾಂಗತೌಲಿ. ಕುಂಭಸ್ತ್ರಿಕೋಣ ಭವನಾನಿ ಭವಂತಿ ಸೂರ್ಯಾತ್, ಕುಂಭಾಸ್ತ್ರಿಕೋಣ ಭವನಾನಿ ಭವಂತಿ ಸೂರ್ಯಾತ್, ಕುಂಭಾಸ್ತ್ರಿಕೋಣ ಭವನಾನಿ ಭವಂತಿ ಸೂರ್ಯಾತ್. ಪದಶ್ಚೇದ. ವರ್ಗೋತ್ತಮಾಃ ಚರಗ್ರಹಾದಿಷು ಪೂರ್ವಮಧ್ಯಪರ್ಯಂತಗಾಃ ಶುಭಫಲಾಃ ಅಥವಾ ಸುಶುಭದಾಃ, ಇದೆರಡು ಪಾಠಾಂತರ. ನವಭಾಗಸಂಜ್ಞಾಃ ಸಿಂಹಃ ವೃಷಃ ಪ್ರಥಮಷಷ್ಠಃ ಯಾಂಗತೌಲಿ ಕುಂಭಾಃ ತ್ರಿಕೋಣಭವನಾನಿ ಭವಂತಿ ಸೂರ್ಯಾತ್ ಎಂಬುದಾಗಿ ಈ ರೀತಿಯಲ್ಲಿ ಪದಚ್ಛೇದ. ಇದರ ಅರ್ಥ ವರ್ಗೋತ್ತಮ ಸಂಜ್ಞೆಯನ್ನ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಅದು ಉಚ್ಚಕ್ಕೆ ಸದೃಶವಾದ ಫಲ, ಶುಭ ಫಲಾಹ ಅಥವಾ ಸುಶುಭದಾಹ, ಒಳ್ಳೆಯ ಫಲವನ್ನು ಕೊಡ್ತಕ್ಕಂಥದ್ದು. ಏನು ವರ್ಗೋತ್ತಮ ಅಂತ ಹೇಳಿದ್ರೆ ಚರಗ್ರಹಾದಿಷು ಚರಸ್ಥಿರ ದ್ವಂದ್ವ ಅಥವಾ ಚರಸ್ಥಿರ ಉಭಯ ಗ್ರಹಾದಿಷು, ಚರಸ್ಥಿರ ಉಭಯ ಗ್ರಹೇಶು ಪೂರ್ವ ಮಧ್ಯ ಪರ್ಯಂತಗಾಹ. ಚರ ರಾಶಿಯಲ್ಲಿ ಪೂರ್ವ ಅಂದ್ರೆ ಆದಿಯ ನವಾಂಶಕಗಳು ಎಷ್ಟು ಒಟ್ಟು? 9. 9 ಅಂಶಗಳು. 9ರಲ್ಲಿ ಆದಿ ಅಂತ ಹೇಳಿದ್ರೆ ಯಾವುದು ಬರ್ತದೆ? ಮೊದಲನೆಯದ್ದು ಅಂತ, 1ನೇಯದ್ದು. ಮಧ್ಯ ಯಾವುದು ಬರ್ತದೆ? 9ರಲ್ಲಿ ಮಧ್ಯ. 1 ಮತ್ತೆ 9 ಮಧ್ಯವಾಗದ್ದು ಯಾವ್ದಾಗ್ಬೋದು? 5 ಅಲ್ವಾ? ಅದರಲ್ಲಿ ಯಾವ್ದು ಸಂಶಯ ಇಲ್ಲ ನಮ್ಗೆ. ಅಂತ್ಯ ಅಂತ ಹೇಳಿದ್ರೆ 9ನೇದು. ಇದು ಪೂರ್ವ ಮಧ್ಯ ಪರ್ಯಂತಗಾಹ
ನವಭಾಗ ಸಂಜ್ಞಾ ನವಾಂಶಗಳಲ್ಲಿ ಇದು ವರ್ಗೋತ್ತಮ ಆಗಿರುತ್ತದೆ. ಚರರಾಶಿಯಲ್ಲಿ ಪೂರ್ವ 1ನೇ ಅಂಶಕವು ವರ್ಗೋತ್ತಮ, ಸ್ಥಿರ ರಾಶಿಯಲ್ಲಿ 5ನೇ ಅಂಶಕವು ವರ್ಗೋತ್ತಮ ಅಂಶಕ, ಉಭಯ ರಾಶಿಯಲ್ಲಿ 9ನೇ ಅಂಶಕವು ವರ್ಗೋತ್ತಮ ಅಂಶಕ. ಈಗ ನಾವು ಮೇಷದಿಂದ ನೋಡುವ. ಮೇಷದಲ್ಲಿ ಅಂಶಕ ಎಲ್ಲಿಂದ ಪ್ರಾರಂಭ ಆಗ್ತದೆ? ಮೇಷ ರಾಶಿಗೆ ಮೇಷದಿಂದಲೇ. ಮೇಷರಾಶಿಯಿಂದಲೇ ಅಂಶಕ ಪ್ರಾರಂಭ. ಪ್ರಮಾಣ ಏನದಕ್ಕೆ? ಅಜಮೃಗ ತೌಲಿ ಚಂದ್ರಭವನಾದಿ ನವಾಂಶ ವಿಧಿ. ಇದು ನಮಗೆ ಗೊತ್ತಿರ್ಬೇಕು. ಅದೇ ಅಜಮೃಗ ಚಂದ್ರ ಅಜಮೃಗ ತೌಲಿ ಚಂದ್ರ ಭವನಾದಿ ನವಾಂಶ ವಿಧಿ. ಹಾಗಿದ್ರೆ ಮೇಷಕ್ಕೆ ಮೇಷದಿಂದ ಪ್ರಾರಂಭ. ಹಾಗಿದ್ರೆ ಇದು ಮೇಷರಾಶಿ ಚರ ರಾಶಿಯೋ ಸ್ಥಿರ ರಾಶಿಯೋ? ಚರರಾಶಿ. ಯಾಕೆ ಚರ ರಾಶಿ? ಮೇಷ ಚರತ್ಯ. ಹಾಗಿದ್ರೆ ಎಲ್ಲ ಪ್ರಾಣಿಗಳಿಗೆ ಸಿಂಹ ಚರ ರಾಶಿಯಾ? ಅಲ್ಲ, ದ್ವಿಸ್ವಭಾವ ಇರೋದ್ರಿಂದ ಚರರಾಶಿ. ದ್ವಿಸ್ವಭಾವ ಇರೋದ್ರಿಂದ ಕ್ರೂರಸೌಮ್ಯ ಪುರುಷ ವನಿತೆ ತೇಚರಾಗದ್ ವಿದೇಹ. ಅಲ್ಲಿ ಆಚಾರ್ಯರೇ ಹೇಳಿಬಿಟ್ಟಿದ್ದಾರೆ ಯಾವ್ದೆಲ್ಲ ಚರರಾಶಿಗಳು, ಯಾವುದೆಲ್ಲ ಸ್ಥಿರ ರಾಶಿಗಳು, ಯಾವುದೆಲ್ಲ ದ್ವಂದ್ವ ರಾಶಿಗಳು ಅಂತೇಳಿ. ಅದು ಅದರ ಸ್ವಭಾವಕ್ಕೆ. ಈಗ ಸಿಂಹವು ಕೂಡ ಸ್ಥಿರ ರಾಶಿ. ಸಿಂಹವು ಒಂದು ಕಡೆಯಿಂದ ಒಂದು ಕಡೆಗೆ ಹೋಗುದಿಲ್ಲ ಅಂತೇಳಿ ಅರ್ಥ ಇಲ್ಲ. ಸಿಂಹವು ಹೋಗ್ತದೆ, ಸಿಂಹವು ಚಲನೆಯುಳ್ಳ ಪ್ರಾಣಿ. ಆದ್ರೆ ಈ ರಾಶಿಗಳು ಸ್ಥಿರ ರಾಶಿಗಳು, ಈ ರಾಶಿಗಳು ಚರರಾಶಿಗಳು ಅಂತ ಹೇಳಿಬಿಟ್ಟಿದ್ದಾರೆ. ಅದರಲ್ಲಿ ನಮಗೆ ಇನ್ನೂ ಸಂಶಯ ಪಡ್ಲಿಕ್ಕಿಲ್ಲ. ಮೇಷರಾಶಿ ಚರರಾಶಿ, ವೃಷಭ ರಾಶಿ ಸ್ಥಿರ ರಾಶಿ, ಮಿಥುನ ರಾಶಿ ದ್ವಂದ್ವ ರಾಶಿ ಅಥವಾ ಉಭಯ ರಾಶಿ ಅಥವಾ ದ್ವಿಸ್ವಭಾವ ರಾಶಿ ಅಂತ ಹೇಳಿ ಈ ರೀತಿಯಲ್ಲಿ. ಹಾಗೆ ಕರ್ಕಾಟಕ ರಾಶಿ ಚರರಾಶಿ, ಸಿಂಹ ರಾಶಿ ಸ್ಥಿರ ರಾಶಿ, ಹೀಗೆಲ್ಲ ಹೇಳಿಬಿಟ್ಟಿದ್ದಾರೆ ಅಲ್ವಾ. ಹಾಗಿದ್ರೆ ಮೇಷರಾಶಿಯಲ್ಲಿ ಮೇಷ ಒಬ್ಬ ಗ್ರಹ ಇದ್ದು ಅವನಿಗೆ ಅಂಶಕವೂ ಮೇಷರಾಶಿಯಲ್ಲೇ ಬಂದ್ರೆ, ಅಂದ್ರೆ 1ನೇ ಅಂಶಕ ಆಗಿದ್ರೆ ಎಲ್ಲಿ ಬರ್ತದೆ ಅವನ ಮೇಷರಾಶಿಯಲ್ಲಿ? ಈಗ ಕುಜ ಇದ್ದಾನೆ, 1ನೇ ಅಂಶಕ್ಕೆ ಇತ್ತು ಅವನಿಗೆ. ಹಾಗಿದ್ರೆ ಅಂಶಕ ಎಲ್ಲಿಗೆ ಬರ್ತದೆ ಅವನಿಗೆ? ಮೇಷಕ್ಕೆ ಬರ್ತದೆ ಅಲ್ವಾ. ಅದರಲ್ಲಿ ಏನು ಸಂಶಯ ಇಲ್ಲಲ್ಲ ಈಗ ಯಾರಿಗೂ. ಇದಕ್ಕೆ ಮೇಷರಾಶಿಯಲ್ಲಿ ಕುಜನಿದ್ದು ಮೇಷರಾಶಿಗೆ ಅಂಶಕವು ಬಂದರೆ ಅದಕ್ಕೆ ವರ್ಗೋತ್ತಮ ಅಂತ ಕರೀತಾರೆ. ವೃಷಭ ರಾಶಿಯಲ್ಲಿ ಈಗ ಗುರು ಇದ್ದಾನೆ. ವೃಷಭ ರಾಶಿಯಲ್ಲಿರುವ ಗುರುವಿಗೆ 5ನೇ ಅಂಶಕ್ಕೆ ಇತ್ತು. 5ನೇ ಅಂಶಕ್ಕೆ ಎಲ್ಲಿಗೆ ಬರ್ತದೆ ಅವನಿಗೆ? ವೃಷಭದಲ್ಲೇ ಬರುತ್ತೆ. ಕನ್ಯಾ. ಕನ್ಯಾ ಕನ್ಯಾ ಅಂಶಕ್ಕೆ ಬರ್ತದೆ. ಸರಿಯಾದ ಉತ್ತರ. ಹೌದಾ? ಹೌದು. ಯಾಕೆ ಕನ್ಯಾಕ್ಕೆ ಬರ್ತದೆ? ವೃಷಭದಲ್ಲಿ ಬರುತ್ತೆ ಸರ್. ವೃಷಭದಲ್ಲಿ ಬರೋದು ಸರಿ. ನೋಡ, ಕನ್ಯಾ ಹೇಳಿದವ್ರದ್ದು ಯಾಕೆ ಸರಿ ಅಂತ ನೋಡಿ. ಕನ್ಯಾ ಹೇಳಿದ್ದೆ 5ನೇದ್ದು. ಈಗ ಮೇಷಕ್ಕೆ ವೃಷಭ ರಾಶಿಗೆ ವೃಷಭದಿಂದ ಕನ್ಯಾ ಪಂಚಮಕ್ಕೆ ಬರುತ್ತಲ್ವಾ? ಈಗ ವೃಷಭಕ್ಕೆ ಅಂಶಕ್ಕೆ ಎಲ್ಲಿಂದ ಸುರು? ಮಕರದಿಂದ. ಅಜಮೃಗ ತೌಲಿ. ನನಗೆ ಸರಿ ಹೇಳಿದವ್ರದ್ದು ಬೇಡ, ತಪ್ಪು ಹೇಳಿದವ್ರದ್ದು ಬೇಕಾಗಿರೋದು. ಅವರಿಗೆ ಗೊತ್ತಾಗಿರೋದಿಲ್ಲಲ್ಲ, ಅದಕ್ಕೋಸ್ಕರ ತಿದ್ದಿದ್ದು ಅಷ್ಟೇ. ತಪ್ಪು ಹೇಳಿದ್ದಾರೆ ಅಂತ ಹೇಳಿ ಇದು ಮಾಡೋದಲ್ಲ. ಯಾಕೆಂದ್ರೆ ಕನ್ಯಾ ಅಲ್ಲ, ಆಯ್ತಾ. ವೃಷಭ ರಾಶಿಗೆ ಅಂಶಕ್ಕೆ ಎಲ್ಲಿಂದ ಪ್ರಾರಂಭ? ಮಕರದಿಂದಲ 5 ಎಷ್ಟನೇ ಯಾವ ರಾಶಿ ಆಗ್ತದೆ? 1 2 3 4 5 ವೃಷಭ ರಾಶಿ ಆಗ್ತದಲ್ವಾ? ಹೌದು. ಇನ್ನು ನಿಮಗೆ ಸುಲಭದಲ್ಲಿ ತಿಳ್ಕೊಳ್ಳೋ ಇನ್ನೊಂದು ವಿಧಾನ ಉಂಟು. ಈಗ ಇದು ಇಲ್ಲಿ ಹೇಳಿರುವಂತ ಅರ್ಥವನ್ನ ನಾವು ತಿಳ್ಕೊಳ್ಳೇಬೇಕು. ಅದರಿಂದಾಗಿ ಈ ಮೆಥಡ್ ಅಲ್ಲಿ ತಿಳಿಸುವಂತದ್ದು. ಅದರಿಂದಾಗಿ ವೃಷಭ ರಾಶಿ ಆಗಿದ್ರೆ ಗುರು ವೃಷಭ ರಾಶಿಯಲ್ಲಿದ್ದು ಅವನಿಗೆ 5ನೇ ಅಂಶಕ ಆದ್ರೆ ವೃಷಭ ರಾಶಿಯಲ್ಲಿ ಅಂಶಕ ಬರ್ತದೆ. ಅದಕ್ಕೆ ವರ್ಗೋತ್ತಮ ಅಂಶಕ ಅಂತ ಕರೀತಾರೆ. ಇನ್ನು ಮಿಥುನ ರಾಶಿಯಲ್ಲಿ ಚಂದ್ರ ಗ್ರಹ ಇದ್ದಾನೆ ಇವತ್ತು. ಈಗ ಚಂದ್ರನಿಗೆ ಪ್ರೆಸೆಂಟ್ ಚಂದ್ರ ವರ್ಗೋತ್ತಮನಾಗಿದ್ದಾನೆ. ಚಂದ್ರನಿಗೆ ಈಗ 9ನೇ ಅಂಶಕದಲ್ಲಿ ಇದ್ದಾನೆ ಚಂದ್ರ ಪ್ರೆಸೆಂಟ್. ಅದರಿಂದಾಗಿ ಮಿಥುನ ರಾಶಿಯಲ್ಲಿರುವಂತಹ ಚಂದ್ರನಿಗೆ 9ನೇ ಅಂಶಕ್ಕೆ ಎಲ್ಲಿಗೆ ಬರ್ತದೆ ಅಂಶಕ?
ಮಿಥುನ ಮಿಥುನದಲ್ಲೇ ಬರುತ್ತೆ. ಮಿಥುನ ಎಲ್ಲರಿಗೂ ಅರ್ಥ ಆಯ್ತಲ್ಲ ಮಿಥುನ? ಹಾ. ಹೌದಲ್ಲ, ಅದ್ರಲ್ಲಿ ಏನು ವ್ಯತ್ಯಾಸ ಇಲ್ಲಲ್ಲ ಏನು? ಹೌದು. ಇಲ್ಲ 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 ಸರಿ ಇದೆ. ಹ್ಮ್ ಅರ್ಥ ಆಯ್ತಲ್ಲ? ಅಂದ್ರೆ ಅರ್ಥ ಆಗಿದ್ರೆ ಮತ್ತೆ ಪುನಃ ನಿಮಗೆ ಅಂದ್ರೆ ಈಗ ಯಾರಿಗಾದ್ರೂ ಅರ್ಥ ಆಗದಿದ್ರೆ ಅವರಿಗೆ ಕಷ್ಟ ಆಗುವಂಥದ್ದು. ಆಯ್ತಾ? ಮಿಥುನಕ್ಕೆ ಅಂಶಕ ಉಂಟು. ಹಾಗಿದ್ರೆ ದ್ವಂದ್ವ ರಾಶಿಯಲ್ಲಿ ಅಥವಾ ಉಭಯ ರಾಶಿಗಳಲ್ಲಿ ಅಂತ್ಯಾಂಶಕ ನವಾಂಶಕ ವರ್ಗೋತ್ತಮ ಆದ್ರಿಂದಾಗಿ ಮಿಥುನ ರಾಶಿಯಲ್ಲಿರುವ ಚಂದ್ರನಿಗೆ ಇವತ್ತು 9ನೇ ಅಂಶಕ ಆದ್ರಿಂದಾಗಿ ಮಿಥುನಾಂಶಕವೇ ಬಂದಾಗ ಅವನಿಗೆ ವರ್ಗೋತ್ತಮ ಅಂತ ಕರೀತೇವೆ. ಇನ್ನು ಕರ್ಕಾಟಕ ರಾಶಿಗೆ ಬರುವ. ಕರ್ಕಾಟಕ ರಾಶಿ ಯಾವ ರಾಶಿ ಅದು? ಚರರಾಶಿಯೋ, ಸ್ಥಿರ ರಾಶಿಯೋ, ವಿಶ್ವಭಾವ ರಾಶಿ? ಚರರಾಶಿ. ಚರ ಚರ ರಾಶಿ ಅಲ್ವಾ? ಕರ್ಕಾಟಕ ರಾಶಿಯಲ್ಲಿ ರವಿ ಇದ್ದಾನೆ. ಅವನಿಗೆ ಚರರಾಶಿ ಆದ್ರಿಂದಾಗಿ ಪೂರ್ವ ಕರ್ಕಾಟಕ ರಾಶಿಯಲ್ಲಿ 1ನೇ ಅಂಶಕದಲ್ಲಿ ರವಿ ಇದ್ರೆ, ಈಗ ಇವತ್ತು ಆಗಿಲ್ಲ, ಎಲ್ಲಿಯಾದ್ರೂ ಇದ್ರೆ ಹೇಗೆ ಅವನಿಗೆ 1ನೇ ಅಂಶಕ್ಕೆ ಎಲ್ಲಿಗೆ ಬರ್ತದೆ ಕರ್ಕಾಟಕ ರಾಶಿಯಲ್ಲಿ? ಕರ್ನಾಟಕದಲ್ಲೇ ಬರುತ್ತೆ. ಕರ್ಕಾಟಕನೇ ಬರುತ್ತೆ. ಸರಿ. ಇನ್ನೊಬ್ಬ ರಾಶಿ ಸಿಂಹ ರಾಶಿಯಲ್ಲಿ ಒಬ್ಬ ಗ್ರಹ ಇದ್ದಾನೆ. ಅವನಿಗೆ 5ನೇ ಅಂಶಕ ವರ್ಗೋತ್ತಮ ಅಲ್ವಾ? 5ನೇ ಅಂಶಕ್ಕೆ ಎಲ್ಲಿಗೆ ಬರ್ತದೆ ಸಿಂಹ ರಾಶಿಯಲ್ಲಿದ್ರೆ ಅವನು? ವೃಷಭನ ಅಂಶ ಬರುತ್ತೆ. ಹ್ಮ್ ವೃಷಭನ ಅಂಶ. ಹ್ಮ್ ವೃಷಭ ಬರ್ತದೆ. ಸರಿ. ಯಾಕೆ? ಸೇಮ್ ಅಜ ಮೃಗ ತೌಲಿ ಮಕರ ಚಂದ್ರಭವನ. ಮೃಗ ಸಿಂಹಕ್ಕೆ ನವಾಂಶ ಪ್ರಾರಂಭ ಆಗುದು ಮಕರದಿಂದ, ಹಾಗಾಗಿ ಯಾವುದಕ್ಕೆ? ಸಿಂಹಕ್ಕೆ ನವಾಂಶ ಪ್ರಾರಂಭ ಆಗುದು ಮಕರ. ಸಿಂಹಕ್ಕೆ ಮೇಷದಿಂದ ಸ್ಟಾರ್ಟ್ ಆಗೋದು. ಮೇಷ ಬರುತ್ತೆ. ಮೇಷ ಆಗತ್ತೆ. ಮೇಷ. ಸಿಂಹನೇ ವರ್ಗೋತ್ತಮ ಆಗೋದು. ಸಿಂಹಕ್ಕೆ ಮೇಷ. ಸಿಂಹಕ್ಕೆ ಮೇಷ ರಾಶಿಯಿಂದ ನವಾಂಶಕ ಪ್ರಾರಂಭ. ಅದರಲ್ಲಿ ಹೌದು. ಯಾರಿಗಾದ್ರೂ ಕನ್ಫ್ಯೂಷನ್ ಇದೆಯಾ? ಸಿಂಹಕ್ಕೆ ಮಕರದಿಂದ ಮೇಷದಿಂದ? ಮೇಷದಿಂದ. ಮೇಷ, ಸಿಂಹ, ಧನು ಮೇಷದಿಂದ ಅಲ್ಲ ಸರ್? ಹೌದು. ಈಗ ಇಬ್ರಿಗೆ ಕನ್ಫ್ಯೂಸ್ ಆಯ್ತಲ್ಲ. ಮಕರನಿಂದ ಅಂತ ಹೇಳಿದ್ರಲ್ಲ, ಕನ್ಫ್ಯೂಸ್ ಉಂಟು ಅದರಲ್ಲಿ? ಇಲ್ಲ ಅಲ್ವಾ? ಇಲ್ಲ ಇಲ್ಲ, ಅದು ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆಯ್ತು. ಇಲ್ಲ ಸರಿ ಅದೇ ಮಿಸ್ಟೇಕ್ ಚಿಂಚಿಗೆ ಸಂಭವಿಸ್ತದೆ, ಅದರಲ್ಲಿ ಏನ್ ತೊಂದರೆ ಇಲ್ಲ. ಯಾಕಂದ್ರೆ ನಾವು ಉತ್ತರ ಹೇಳುವ ಗೌಜಲ್ಲಿ ಪಕ್ಕ ಅಂತೂ. ಈಗ ಇನ್ನು ಮೇಷದಿಂದ ಆರಂಭ ಅಲ್ವಾ? ಮೇಷದಿಂದ 5ನೇ ಅಂಶಕ್ಕೆ ಹೌದು. ಎಲ್ಲಿಗೆ ಬರ್ತದೆ? ಸಿಂಹನೇ ಬರುತ್ತೆ. ಸಿಂಹ ರಾಶಿ. ಸಿಂಹ ಸಿಂಹ. ಅದೇ. ಸಿಂಹವು ಸ್ಥಿರ ರಾಶಿ. ಸ್ಥಿರ ರಾಶಿಯಲ್ಲಿ 5ನೇ ಅಂಶಕವು ವರ್ಗೋತ್ತಮ ಅಂಶಕ. ಆದ್ರಿಂದಾಗಿ ಸಿಂಹ ರಾಶಿಯಲ್ಲಿ ಒಬ್ಬ ಗ್ರಹನಿದ್ದು ಸಿಂಹಾಂಶಕವೇ ಬಂದಾಗ ಅವನಿಗೆ ವರ್ಗೋತ್ತಮ. ಕನ್ಯಾ ರಾಶಿ ಯಾವ ರಾಶಿ ಅದು? ದ್ವಂದ್ವ ರಾಶಿಯೋ, ಚರರಾಶಿಯೋ, ಸ್ಥಿರ ರಾಶಿಯೋ? ದ್ವಂದ್ವ ರಾಶಿ. ದ್ವಂದ್ವ ರಾಶಿ. ದ್ವಂದ್ವ ರಾಶಿ. ದ್ವಂದ್ವ ರಾಶಿ. ಈ 9ನೇ ಅಂಶಕ ವರ್ಗೋತ್ತಮ ಅಂಶಕ. ಕನ್ಯಾ ರಾಶಿಯಲ್ಲಿ 9ನೇ ಅಂಶಕ್ಕೆ ಎಲ್ಲಿಗೆ ಬರ್ತದೆ? ಮಕರ. ಹ್ಮ್ ಮಕರ. ಮಿಥುನ. ಹ್ಮ್ ಮಕರ ಬರುತ್ತೆ. ಮಕರ ಬರ್ತದೆ. ಮಕರ ಯಾಕೆ ಬರ್ತದೆ? ಕನ್ಯಾ ರಾಶಿಯಲ್ಲಿ ಅಂಶಕ ಪ್ರಾರಂಭ. ತುಲಾ ಕನ್ಯಾ ಕಾಣ್ತದೆ. ವೃಷಭದಿಂದ. ವೃಷಭ, ಇಲ್ಲ. ಕನ್ಯಾ, ಮಕರ. ಅಲ್ಲ, ಮಕರದಿಂದ ಪ್ರಾರಂಭ. ಇಲ್ಲ, ಇಲ್ಲ. ಮಕರದಿಂದ ಪ್ರಾರಂಭ. ಈಗ ಹೇಳಿದ್ರಲ್ಲಿ ಯಾರು ಸರಿ ಉತ್ತರ ಹೇಳಿಲ್ಲ. ಕನ್ಯಾ ರಾಶಿನೇ ಬರುತ್ತೆ. ಕನ್ಯಾ ರಾಶಿ ಬರ್ತದೆ. ಸರಿ. ಯಾಕೆ? ಮಕರದಿಂದ 9ನೇ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ. ಸರಿ. ಕನ್ಯಾ ರಾಶಿಗೆ ಸಾಮಾನ್ಯ ಇಷ್ಟರವರೆಗೆ ಸರಿ ಹೇಳ್ತಾ ಇದ್ರಿ. ತುಂಬಾ ಈ ರಾಶಿಗೆ ಬಂದಾಗ ಎಲ್ಲರೂ ಕನ್ಫ್ಯೂಸ್ ಆಗಿತ್ತು. ಇಲ್ಲ ಇಲ್ಲ. ಕನ್ಯಾ ರಾಶಿಗಳಿಂದ ಅಂಶಕ ಪ್ರಾರಂಭ ಮಕರ. ಮಕರದಿಂದ. ಅಜಮೃಗ ಅಲ್ವಾ? ಮೇಷರಾಶಿಗೆ ಅಜಮೃಗ. ಸಿಂಹರಾಶಿಗೆ ಮೇಷದಿಂದ ಅಂತ ಅಂದ್ಮೇಲೆ ಕನ್ಯಾ ರಾಶಿಗೆ ಮಕರದಿಂದ ಮಕರ. ಆರಂಭ ಆಗ್ಲೇಬೇಕು. ಮಕರದಿಂದ 9ನೇ ರಾಶಿ ಯಾವುದು? ಕನ್ಯವೇ. ಕನ್ಯಾ. ಅದರಿಂದಾಗಿ ಕನ್ಯಾ ರಾಶಿ ವರ್ಗೋತ್ತಮ ಅಂಶಕ ಆಗ್ತದೆ. ತುಲಾ ರಾಶಿ ಚರ ರಾಶಿ ಅಲ್ವಾ?
ತುಲಾ ರಾಶಿ ಚರರಾಶಿ. ತುಲಾ ರಾಶಿಯಲ್ಲಿ 1ನೇ ಅಂಶಕ್ಕೆ ಯಾವ ರಾಶಿ ಬರ್ತದೆ? ತುಲಾ ರಾಶಿನೇ. ತುಲಾವೇ. ತುಲಾ ರಾಶಿನೇ ತುಲಾ ಬರ್ತದೆ. ರಾಶಿನೇ, ಹೌದು, ಅದೇನ ಕನ್ಫ್ಯೂಷನ್ ತುಲಾ ಇಲ್ಲ, ರಾಶಿನೇ ಬರ್ತದೆ. ವರ್ಗೋತ್ತಮ. ವೃಶ್ಚಿಕ ಹಾ. ರಾಶಿ ಸ್ಥಿರ ರಾಶಿಯ ಚರರಾಶಿಯ ಯಾವ ರಾಶಿ? ವೃಶ್ಚಿಕ ರಾಶಿ. ಸ್ಥಿರ ರಾಶಿ. ಸ್ಥಿರ ರಾಶಿ. ಸ್ಥಿರ ರಾಶಿ. ಸ್ಥಿರ ರಾಶಿ. ಸರಿ, ಅಲ್ಲಿಗೆ 5ನೇ ಅಂಶಕ ಬಂದ್ರೆ ಎಲ್ಲಿಗೆ ಬರ್ತದೆ? ವೃಶ್ಚಿಕ ರಾಶಿಯಿಂದ 5ನೇ ಅಂಶಕ. ಮೀನ. ವೃಶ್ಚಿಕ ರಾಶಿಯಲ್ಲಿ 5ನೇ ಅಂಶಕ. ವೃಶ್ಚಿಕ. ಹ ಮೀನ. ಮೀನ. ವೃಶ್ಚಿಕ. ನಾನು ನಿಮ್ಗೆ ಒಂದು ಪಕ್ಕ ಹೇಳ್ತೇನೆ, ನೀವು ಫಾಸ್ಟ್ ಆಗಿ ಉತ್ತರ ಹೇಳ್ಬೇಕಾದ್ರೆ ನನಗೆ ಯಾವ ರಾಶಿ ಹೇಳ್ತೇನೆ ಅದೇ ರಾಶಿಯನ್ನು ಹೇಳಿದ್ರೆ ಸಾಕು. ಯೋಚನೆ ಮಾಡಿದೆ ಅದು ಸರಿ ಉತ್ತರ ಆಗಿರ್ತದೆ. ಮತ್ತೆ ಯಾಕೆ ಅಂತ ಯೋಚನೆ ಮಾಡಿ, ಆಯ್ತಾ? ಯಾವ ಯಾವ ರಾಶಿ? ಮೇಷಕ್ಕೆ ಮೇಷರಾಶಿಯಲ್ಲಿ ವರ್ಗೋತ್ತಮ. ಒಬ್ಬ ಗ್ರಹನು ಎಲ್ಲಿರ್ತಾನೋ ಅದೇ ರಾಶಿಯಲ್ಲಿ ಅವನ ಅಂಶಕವು ಬಂದ್ರೆ ವರ್ಗೋತ್ತಮ. ಈಗ ವೃಶ್ಚಿಕ ರಾಶಿಯಲ್ಲಿ ಕನ್ಫ್ಯೂಷನ್ ಆಗೋದು ಬೇಡ. ವೃಶ್ಚಿಕ ರಾಶಿಗೆ ಅಂಶಕ ಎಲ್ಲಿಂದ ಪ್ರಾರಂಭ? ಕರ್ಕಾಟಕದಿಂದ. ಕರ್ಕಾಟಕದಿಂದ 5ನೇ ರಾಶಿ ಯಾವುದು? ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯೇ. ಅದರಿಂದಾಗಿ ಮೀನವೂ ಅಲ್ಲ, ಆಯ್ತಾ? ಇನ್ನು ನಿಮಗೆ ನಾನು ಹೇಳಿದ್ದೆ ಇಷ್ಟ, ಪುನಃ ನೀವು ಕನ್ಫ್ಯೂಸ್ ಆಗ್ತಾ ಇದ್ದೀರಲ್ಲ, ಅದಕ್ಕೋಸ್ಕರ ಹೇಳಿದ್ದೆ ಅಷ್ಟೇ. ಈಗ ಧನುರ ನೀವು ಪಕ್ಕ ಹೇಳಿ ಬಿಡ್ಬೇಕು. ನನಗೆ ಇಷ್ಟ ಅಂದ್ರೆ ಈಗ ಇಷ್ಟು ನೋಡಿದ್ಮೇಲೆ ನಿಮ್ಗೆ ಕನ್ಫ್ಯೂಸ್ ಆಗ್ಬಾರ್ದು. ಮೇಷಾದಿ 12 ರಾಶಿ. ಮೇಷಾದಿ 12 ರಾಶಿಗಳಲ್ಲೂ ಸಹ ವರ್ಗೋತ್ತಮನ ಅಂಶ ಆಯಾ ರಾಶಿನೇ ಆಗ್ಬೇಕು. ಹಾಗೆ ಬರ್ತದೆ. ಅದರ ಒಂದು ಟ್ರಿಕ್ಸ್ ಅಂದ್ರೆ ಅದೇ ಆಗಿ ಬರ್ತದೆ, ಆದ್ರೆ ಅಷ್ಟೊಂದು ಅದ್ಭುತ ಚಕ್ರ ಅದು. ಈಗ ನಮಗೆ ಲೆಕ್ಕಾಚಾರ ನೋಡಿ, ಹೀಗೆ ಈ ರೀತಿಯಲ್ಲಿ ಚರರಾಶಿಗೆ ಮೊದಲನೇ ಅಂಶಕ, ಸ್ಥಿರ ರಾಶಿಗೆ 5ನೇ ಅಂಶಕ, ದ್ವಂದ್ವ ರಾಶಿಗಳಿಗೆ 9ನೇ ಅಂಶಕ ಆಗಿದ್ರೆ ಅದು ಅಲ್ಲಲ್ಲಿಗೆ ಬರ್ತದೆ ಅಂತ ಹೇಳುವಂತದ್ದು ಅದ್ಭುತವಾದ ವಿಷಯ. ಅದೊಂದು ಅದ್ಭುತವಾದ ಚಕ್ರ. ನಮ್ಮ ಹಿರಿಯರ ಒಂದು ಲೆಕ್ಕಾಚಾರಗಳು, ಅವರ ರಾಶಿ ವ್ಯವಸ್ಥೆಗಳು ಇಷ್ಟು ಅದ್ಭುತವಾಗಿತ್ತು ಅಂತೇಳಿ ನಮಗೆ ಇದರಿಂದೊಂದು ತಿಳ್ಕೊಳ್ಬಹುದು ಅಲ್ವಾ? ಈಗ ನೋಡ್ತಾ ಹೋದ್ರೆ ನೋಡಿ, ಅದೇ ರಾಶಿಗಳಾಗಿ ಬರ್ತದೆ ನಮಗೆ. ಧನುರಾಶಿ ಯಾವ ರಾಶಿ? ದ್ವಂದ್ವ ರಾಶಿಯೋ, ಸ್ಥಿರ ರಾಶಿಯೋ, ದ್ವಂದ್ವ ರಾಶಿ. ಚರರಾಶಿ? ದ್ವಂದ್ವ ರಾಶಿ. ಧನುರಾಶಿಗೆ 9 ಆಗಿ, ದ್ವಂದ್ವ ರಾಶಿ ಆಗಿದ್ರೆ 9ನೇ ಅಂಶಕ್ಕೆ ಎಲ್ಲಿಗೆ ಬರ್ತದೆ ಧನುರಾಶಿಯಲ್ಲಿ? ಮೇಷದಿಂದ ಧನುರಾಶಿಗೆ ಮೇಷ. ಧನುರಾಶಿ ಬರ್ತದೆ. ಮಕರ ರಾಶಿ ಚರರಾಶಿ ಅಲ್ವಾ? ಮಕರಕ್ಕೆ 1ನೇ ಅಂಶಕ ಅಂತ ಹೇಳಿದ್ರೆ ಮಕರದಿಂದಲೇ ಪ್ರಾರಂಭ ಆದ್ರಿಂದಾಗಿ ಮಕರ ರಾಶಿ ನಮಗೆ ವರ್ಗೋತ್ತಮ. ಕುಂಭರಾಶಿ ಸ್ಥಿರ ರಾಶಿ. ಕುಂಭರಾಶಿಗೆ ಅಂಶಕ ಪ್ರಾರಂಭ ಎಲ್ಲಿಂದ? ತುಲಾದಿಂದ. ಅದರಿಂದ 5ನೇ ಅಂಶಕ್ಕೆ ಎಲ್ಲಿಗೆ ಬರ್ತದೆ? ಕುಂಭರಾಶಿ. ಕುಂಭರಾಶಿಗೆ ಬರ್ತದೆ, ಅಲ್ಲೇ ವರ್ಗೋತ್ತಮ ಆಗ್ತದೆ. ಮೀನರಾಶಿ ದ್ವಂದ್ವ ರಾಶಿ, ಅದಕ್ಕೆ ಅಂಶಕ 9ನೇ ಅಂಶಕ್ಕೆ ವರ್ಗೋತ್ತಮ. ಎಲ್ಲಿಂದ ಅಂಶಕ ಪ್ರಾರಂಭ? ಕರ್ಕಾಟಕದಿಂದ. ಕರ್ಕಾಟಕದಿಂದ ಪ್ರಾರಂಭ. ಹೀಗೆ ನಮಗೆ ಯಾವ ರಾಶಿಯಲ್ಲಿ, ನಿಮಗೆ ಸುಲಭದಲ್ಲಿ ಅರ್ಥ ಮಾಡಿಕೊಡುವುದಾದ್ರೆ, ಒಬ್ಬ ಗ್ರಹ ಯಾವ ರಾಶಿಯಲ್ಲಿದ್ದಾನೋ ಅದೇ ರಾಶಿಯಲ್ಲಿ ಅವನ ನವಾಂಶಕವೂ ಆಗಿದ್ರೆ, ಅಥವಾ ಗ್ರಹ ಚಕ್ರ ಅಂತೇಳಿ ಒಂದು ಬರ್ದಿರ್ತಾರೆ, ಗ್ರಹ ಕುಂಡಲಿ ಅಂತೇಳಿ ಒಂದು ಬರ್ದಿರ್ತಾರೆ, ನವಾಂಶ ಕುಂಡಲಿ ಅಂತೇಳಿ ಇನ್ನೊಂದು ಕುಂಡಲಿ ಬರ್ದಿರ್ತಾರೆ. ಸಾಮಾನ್ಯ ಎಲ್ಲಾ ಜಾತಕಗಳಲ್ಲಿ ಕೂಡ ಈ 2 ಕುಂಡಲಿಗಳನ್ನ ಬರ್ದಿರ್ತಾರೆ. ಇದಲ್ಲದೆ ಷೋಡಶಾಂಶ ಕುಂಡಲಿ ಅಥವಾ ದ್ರೇಕಾಣ ಕುಂಡಲಿ, ಹೋರಾ ಕುಂಡಲಿ, ಇದೆಲ್ಲ ಬರೆಯುವಂಥದ್ದು ಉಂಟು, ಕ್ರಮ ಉಂಟು. ಆದ್ರೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಗ್ರಹ ಕುಂಡಲಿ ಮತ್ತೆ ದ್ವಾದಶಾಂಶ ಕುಂಡಲಿಯನ್ನು ಬರೀಬಹುದು. ಅಂದ್ರೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಗ್ರಹ ಕುಂಡಲಿ ಮತ್ತೆ ನವಾಂಶ ಕುಂಡಲಿ. ಈ 2 ಕುಂಡಲಿಗಳಲ್ಲಿಯೂ ಒಬ್ಬ ಗ್ರಹ ಒಂದೇ ರಾಶಿಯಲ್ಲಿದ್ದರೆ ಅವನು ವರ್ಗೋತ್ತಮ ಅಂತೇಳಿ ತಿಳ್ಕೊಳ್ಬಹುದು. ವರ್ಗೋತ್ತಮ ಶಬ್ದವೇ ನಮಗೆ ಸೂಚನೆ ಮಾಡ್ತದೆ, ವರ್ಗೇಶು ಉತ್ತಮ ಅಂತ. ಅವನು ವರ್ಗೋತ್ತಮ, ವರ್ಗದಲ್ಲಿ ಉತ್ತಮನಾಗಿದ್ದಾನೆ ಅಂದ್ರೆ ಒಳ್ಳೆಯ ಫಲವನ್ನು ಕೊಡ್ತಾನೆ. ಉಚ್ಚದಷ್ಟಲ್ಲ, ಉಚ್ಚದ ಹಾಗೆ ಒಳ್ಳೆಯ ಫಲವನ್ನ ಕೊಡ್ತಾನೆ ಅಂದ್ರೆ ಅದರ ಹತ್ತಿರ ಕೊಡ್ತಾನೆ. ಇನ್ನೊಂದು ಇದೀಗ ಸುರಿನ ಶ್ಲೋಕಾರ್ಧದ ಅರ್ಥ ನಮ್ಗೆ. ಇನ್ನು ನಂತರದ ಶ್ಲೋಕಾರ್ಧದಲ್ಲಿ ಎಲ್ಲಾ ಗ್ರಹರಿಗೂ ಕೂಡ ಮೂಲ ತ್ರಿಕೋಣ ಯಾವುದು ಅಂತೇಳಿ ತಿಳಿಸ್ತಾ ಇದ್ದಾರೆ. ತ್ರಿಕೋಣ ಅಂತ ಹೇಳುವಂಥದ್ದು ಬೇರೆ, ತ್ರಿಕೋಣ ಅಂತ ಹೇಳಿದ್ರೆ ಯಾವುದೇ ಅದು ಮುಂದಕ್ಕೆ ಬರ್ತದೆ. ಪ್ರಥಮ
ಒಂದನೇ ರಾಶಿ, 5ನೇ ರಾಶಿ, 9ನೇ ರಾಶಿ ಅಂತ ಹೇಳುವಂಥದ್ದು ತ್ರಿಕೋಣ ರಾಶಿಗಳು ಅಂತ ಒಂದು. ಮತ್ತೆ ತ್ರಿಕೋಣ ಅಂತ ಹೇಳುವುದಕ್ಕೆ 5ನೇ ರಾಶಿ ಎಂಬುದಾಗಿ ಒಂದು ಅರ್ಥ ಉಂಟು ಒಂದು ಕಡೆ. ಇದೊಂದು ಮೂಲ ತ್ರಿಕೋಣ ಅಂತೇಳಿ ಹೇಳ್ತಾರೆ. ಅಂದ್ರೆ ಎಲ್ಲಾ ಗ್ರಹರಿಗೂ ಕೂಡ ಅವರವರ ಮೂಲ ರಾಶಿಗಳು ಅಂತ ಹೇಳುವಂಥದ್ದು ಒಂದು ವ್ಯವಸ್ಥೆ. ಹೇಗೆ ಅಂತ ಹೇಳಿದ್ರೆ ನಮ್ಮ ಹಾಗೆ ಮನುಷ್ಯರಿಗೆ ಮೂಲ ಮನೆ ಅಂತ ಹೇಳುವಂಥದ್ದು ಒಂದು ಇರ್ತದೆ. ಸ್ವಕ್ಷೇತ್ರ, ನಾವೊಂದು ಮನೆ ಕಟ್ಟಿಕೊಂಡಿರ್ತೇವೆ. ನಮ್ಮ ಮೂಲ ತರವಾಡು ಮನೆ ಅಂತ ಹೇಳುವಂಥದ್ದು ಒಂದು ವ್ಯವಸ್ಥೆ. ಅಲ್ಲಿಂದ ನಾವೊಂದು ಮನೆ ಕಟ್ಕೊಂಡಿರ್ತೇವೆ. ಮತ್ತೆ ನಾವು ಮೆರೆಯುವಂತ ಒಂದು ಉಚ್ಚ ಕ್ಷೇತ್ರ ಅಂತೇಳಿ ಒಂದು ಸ್ವಕ್ಷೇತ್ರ, ಮೂಲ ಕ್ಷೇತ್ರ, ಉಚ್ಚ ಕ್ಷೇತ್ರ ಅಂತ ಒಂದು ವ್ಯವಸ್ಥೆಗಳು. ಹಾಗೆ ಶತ್ರು ಕ್ಷೇತ್ರ, ನೀಚ ಕ್ಷೇತ್ರ, ಹೀಗೆ ಇಷ್ಟೆಲ್ಲ ಕ್ಷೇತ್ರಗಳಿದೆ. ಅಂದ್ರೆ ನಮಗೆ ಕೆಲವರಲ್ಲಿ ಕಂಡ್ರೆ ಆಗುದಿಲ್ಲ, ಶತ್ರು ಅವರ ಮನೆಗೆ ನಾವು ಹೋಗುದಿಲ್ಲ. ಕೆಲವು ಮನೆಗಳು ನಮಗೆ ಶತ್ರು ಮನೆಗಳು, ಕೆಲವು ಮನೆಗಳು ನಮಗೆ ಮಿತ್ರ ಕ್ಷೇತ್ರಗಳು, ಮಿತ್ರ ಕ್ಷೇತ್ರ ಅಂತ ವ್ಯವಸ್ಥೆ. ಕೆಲವು ನಮಗೆ ನೀಚ ಕ್ಷೇತ್ರ, ಅಲ್ಲಿಗೆ ಹೋದ್ರೆ ನಮಗೆ ಯಾವಾಗ್ಲೂ ಎಕ್ಕುಟ್ಟು ಹೋಗ್ತೇವೆ ನಾವು. ಹಾಗೆ ಅಲ್ಲಿ ಹೋಗಿದ್ರೆ ಯಾವ ಕೆಲಸವಾಗುದಿಲ್ಲ. ಕೆಲವು ನಮಗೆ ಅತಿ ಉಚ್ಚ, ನಮಗೆ ಎಣಿಸಿದ್ದೆಲ್ಲ ಆಗ್ತದೆ, ಮೆರೆಯುವಂತ ಕ್ಷೇತ್ರ ಅಂತ ಹೇಳಿ ಇರ್ತದೆ. ಈಗ ಕೆಲವರು ಏನ್ ಮಾಡ್ತಾರೆ, ಅವರವರ ಜೀವನದಲ್ಲಿ ಅನುಭವಕ್ಕೆ ಇರ್ತದೆ. ಕೆಲವರು ಬೆಂಗಳೂರಿಗೆ ಹೋಗಿ ಅಲ್ಲಿ ತುಂಬಾ ಮೆರೆದಾಡ್ತಾ ಇರ್ತಾರೆ. ಅವರಿಗೆ ಅದು ಸ್ವಂತ ಮನೆ ಇರುವಂತ ಕ್ಷೇತ್ರವಾಗಿರುವುದಿಲ್ಲ, ಮೂಲ ಮನೆ ಇರುವಂತ ಕ್ಷೇತ್ರವಾಗಿರುವುದಿಲ್ಲ, ಆದ್ರೆ ಉಚ್ಚ ಕ್ಷೇತ್ರ ಆಗಿರುತ್ತದೆ. ಹಾಗೆ ಹೀಗೆ ಆ ವ್ಯವಸ್ಥೆಯಲ್ಲಿ ಈಗ ಮೂಲ ಕ್ಷೇತ್ರಗಳು, ಗ್ರಹರಿಗೆ ಯಾವುದೆಲ್ಲ ಮೂಲ ಕ್ಷೇತ್ರಗಳು ಅಂತೇಳಿ ಅವರವರ ಮೂಲ ಕ್ಷೇತ್ರಗಳು ಯಾವುದು ಅಂತೇಳಿ ಈ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸಿಂಹೋ ವೃಷ ಪ್ರಥಮ ಷಷ್ಠ ಹಯಾಂಗ ತೌಲಿ ಕುಂಭಾಸ್ತ್ರಿಕೋಣ ಭವನಾನಿ ಭವಂತಿ ಸೂರ್ಯ ಅಂತೇಳಿ. ಎಲ್ಲಾ ಗ್ರಹರಿಗೂ ಕೂಡ ಎರಡೆರಡು ಮನೆ ಅಲ್ವಾ. ನಮಗೆ ರವಿ ಮತ್ತೆ ಚಂದ್ರರಿಗೆ ಬಿಟ್ಟು ಉಳಿದವರೆಲ್ಲರಿಗೂ ಕೂಡ ಎರಡೆರಡು ಮನೆಗಳ ಅಧಿಪತ್ಯಗಳಿದೆ. ಮೇಷರಾಶಿ ವೃಶ್ಚಿಕ ರಾಶಿ ಅಧಿಪತಿ ಕುಜ, ತುಲಾ ಮತ್ತೆ ವೃಷಭ ರಾಶಿ ಅಧಿಪತಿ ಶುಕ್ರ, ಮತ್ತೆ ಕನ್ಯಾ ಮತ್ತೆ ಮಿಥುನ ರಾಶಿ ಅಧಿಪತಿ ಬುಧ, ಕುಂಭ ಮತ್ತೆ ಮಕರದ ಅಧಿಪತಿ ಶನಿ, ಧನು ಮೀನದ ಅಧಿಪತಿ ಗುರು. ಹೀಗೆ ಎಲ್ಲ ಉಳಿದ ಗ್ರಹರಿಗೆ ನಮಗೆ ಎರಡೆರಡು ಕ್ಷೇತ್ರದ ಆಧಿಪತ್ಯ ಇದೆ. ಎರಡು ಕ್ಷೇತ್ರಗಳು ಅವರಿಗೆ ಮೂಲ. ಅದರಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರ ಮೂಲ ಕ್ಷೇತ್ರ ಅಂತೇಳಿ ವ್ಯವಸ್ಥೆ. ಚಂದ್ರನಿಗೆ ರವಿಗೆ ಒಂದೇ ರಾಶಿ ಆದ್ರಿಂದಾಗಿ ಸಿಂಹವೇ ಅವನಿಗೆ ಮೂಲ ಕ್ಷೇತ್ರ. ಚಂದ್ರನಿಗೆ ಕರ್ಕಾಟಕ ಅವನಿಗೆ ಸ್ವಕ್ಷೇತ್ರ, ಆದ್ರೆ ಅವನ ಮೂಲ ಕ್ಷೇತ್ರ ಮಾತ್ರ ವೃಷಭ. ಅವನಿಗೊಬ್ಬನಿಗೆ ಮಾತ್ರ ಸ್ವಕ್ಷೇತ್ರವನ್ನು ಬಿಟ್ಟಿರತಕ್ಕಂಥ ಕ್ಷೇತ್ರ ಅವನಿಗೆ ಮೂಲ ಕ್ಷೇತ್ರ. ಉಳಿದೆಲ್ಲ ಗ್ರಹರಿಗೂ ಕೂಡ ಅವರವರ ಮನೆಗಳಲ್ಲಿ ಒಂದೊಂದು ಮನೆಗಳು ಮೂಲ ಕ್ಷೇತ್ರ ಅಂತೇಳಿ ವ್ಯವಸ್ಥೆ. ಅದನ್ನು ನೋಡುವ. ಸಿಂಹ ರವಿಗೆ ಮೂಲ ಕ್ಷೇತ್ರ ಯಾವುದು ಅಂತ ಹೇಳಿದ್ರೆ ಸಿಂಹ. ಹಾಗಿದ್ರೆ ರವಿಗೆ ಸಿಂಹವು ಸ್ವಕ್ಷೇತ್ರವೂ ಹೌದು, ಮೂಲ ಕ್ಷೇತ್ರವೂ ಹೌದು. ವೃಷಭ, ಚಂದ್ರನಿಗೆ ವೃಷಭ, ಚಂದ್ರನಿಗೆ ಉಚ್ಚ ಕ್ಷೇತ್ರ ಹೌದು ವೃಷಭ, ಹಾಗೆ ಮೂಲ ಕ್ಷೇತ್ರವೂ ಹೌದು. ಇನ್ನು ಪ್ರಥಮ ಅಂತ ಹೇಳಿದ್ರೆ ಮೊದಲನೇ ರಾಶಿ ಯಾವುದು? ಮೇಷರಾಶಿ. ಅದು ಕುಜನಿಗೆ ಎರಡು ರಾಶಿಗಳ ಆಧಿಪತ್ಯ. ಮೇಷದ ಆಧಿಪತ್ಯವೂ ಉಂಟು. ಮೇಷ ಅಂತ ಹೇಳುವಂಥದ್ದು ಅವನಿಗೆ ವೃಶ್ಚಿಕ ಅಂತ ಹೇಳುವಂಥದ್ದು ಸ್ವಕ್ಷೇತ್ರ, ಮೇಷ ಅಂತ ಹೇಳುವಂಥದ್ದು ಸ್ವಕ್ಷೇತ್ರವೇ. ಆದ್ರೆ ಮೇಷ ಅಂತ ಹೇಳುವಂಥದ್ದು ಮೂಲ ಕ್ಷೇತ್ರವೂ ಹೌದು, ವೃಶ್ಚಿಕ ಮೂಲ ಕ್ಷೇತ್ರ ಅಲ್ಲ. ಅದೊಂದು ವ್ಯವಸ್ಥೆ. ಹಾಗೆ ಪ್ರಥಮ ಷಷ್ಠ ಬುಧನಿಗೆ ಮಿಥುನ ಸ್ವಕ್ಷೇತ್ರ, ಹಾಗೆ ಕನ್ಯಾ ಅಂತ ಹೇಳುವಂಥದ್ದು ಸ್ವಕ್ಷೇತ್ರ. ಕನ್ಯಾ ಸ್ವಕ್ಷೇತ್ರವೂ ಹೌದು ಅವನಿಗೆ, ಮೂಲ ಕ್ಷೇತ್ರವೂ ಹೌದು, ಆದರೆ ಅವನಿಗೆ ಉಚ್ಚ ಕ್ಷೇತ್ರವೂ ಹೌದು. ಮೂರೂ ಒಂದೇ ಕ್ಷೇತ್ರವಾಗಿ ಒಬ್ಬ ಗ್ರಹನಿಗೆ ಬಂದದ್ದು ಅದೊಂದು ಕನ್ಯಾ ರಾಶಿ. ಅದು ಬುಧನಿಗೆ ಒಂದು ವಿಶಿಷ್ಟತೆ. ಮತ್ತೆ ಪ್ರಥಮ ಷಷ್ಠ ಹಯಾಂಗ ತೌಲಿ. ಹಯಾಂಗ ಅಂತ ಹೇಳಿದ್ರೆ ಧನುರಾಶಿ. ಧನುರಾಶಿ ಅಂತ ಹೇಳುವಂಥದ್ದು ಗುರುವಿನ ಮೂಲ ಕ್ಷೇತ್ರ. ಪ್ರಥಮ ಷಷ್ಠ ಹಯಾಂಗ ತೌಲಿ. ತುಲಾ ಕ್ಷೇತ್ರ, ತುಲಾ ಮತ್ತೆ ವೃಷಭದ ಅಧಿಪತಿ ಶುಕ್ರ, ಅವನಿಗೆ ಎರಡು ಕ್ಷೇತ್ರ ಸ್ವಕ್ಷೇತ್ರಗಳು. ಅದರಲ್ಲಿ ತುಲಾ ಕ್ಷೇತ್ರ ಅಂತ ಹೇಳುವಂಥದ್ದು ಅವನಿಗೆ ಮೂಲ ಕ್ಷೇತ್ರ. ಪ್ರಥಮ ಷಷ್ಠ ಹಯಾಂಗ ತೌಲಿ. ಕುಂಭಾಹ ತ್ರಿಕೋಣ ಭವನಾನಿ ಭವಂತಿ ಸೂರ್ಯಾತ್. ಸೂರ್ಯನಿಂದ ಕ್ರಮವಾಗಿ
ಈ ಕ್ಷೇತ್ರಗಳೆಲ್ಲ ತ್ರಿಕೋಣ ಭವನಗಳು. ತ್ರಿಕೋಣ ಭವನಗಳು ಅಂತ ಹೇಳಿದ್ರೆ ಮೂಲ ಕ್ಷೇತ್ರ ಎಂಬುದಾಗಿ ಇಲ್ಲಿ ಅರ್ಥ. ಆಯ್ತಾ? ಇಲ್ಲಿ ಮೂಲ ತ್ರಿಕೋಣ ಅಂತೇಳಿ ಅರ್ಥ. ತ್ರಿಕೋಣ ಭವನ ಅಂತ ಹೇಳುವಂಥದ್ರಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನೋಡ್ಬೇಕಾಗ್ತದೆ ನಾವು. ಇಲ್ಲಿ ಮೂಲ ತ್ರಿಕೋಣ ಅಂತ ಹೇಳಿದ್ರೆ ಮೂಲ ಕ್ಷೇತ್ರ ಅಂತ. ನಮ್ದು ಮೂಲ ತರವಾಡು ಮನೆ ಅಂತ ಹೇಳಿದ್ರಲ್ಲ, ಹಾಗೆ ಅವರವರಿಗೆ ಆಯಾ ಗ್ರಹರಿಗೆ ಮೂಲ ಯಾವುದು ಅಂತ ಹೇಳುವಂಥದ್ದು ಒಂದು ವ್ಯವಸ್ಥೆ. ಈಗ ಮೂಲ ಮನೆಯನ್ನು ನೋಡ್ಬೇಕು. ಕೆಲವು ಕಡೆ ಜಿಜ್ಞಾಸೆ ಇರ್ತದೆ ನಮಗೆ, ಪ್ರಶ್ನೆಯಲ್ಲಿ ಎಷ್ಟೋ ಸಲ ಅನುಭವಕ್ಕೆ ಬರ್ತದೆ ಹೋಗ್ಬೇಕಾದ್ರೆ. ಅವರಿಗೆ ಈ ಮನೆ 2 ಮನೆ ಇರ್ತದೆ, ಅದರಲ್ಲಿ ಯಾವುದು ಮೂಲ ತರವಾಡು ಅಂತ ಹೇಳುವಂಥದ್ದು ಕನ್ಫ್ಯೂಸ್. ನಮ್ಮದು ಮೂಲ ತರವಾಡು ಅಂತ ಒಬ್ರು, ಇನ್ನೊಬ್ರು ನಮ್ಮದು ಮೂಲ ತರವಾಡು ಅಂತ ಒಬ್ರು. ಆಗ ನಮಗೆ ಒಂದು ಗ್ರಹದಿಂದ ಎಲ್ಲಿ ಪ್ರಶ್ನೆ ಇಟ್ಟಿರ್ತೇವೋ ಅದು, ಅಥವಾ ಅದಕ್ಕೆ ಸಂಬಂಧಪಟ್ಟ ವ್ಯವಸ್ಥೆ ಇಲ್ಲ ಸಂಬಂಧ ಆ ಸಂದರ್ಭದಲ್ಲಿ ಅದು ಚಿಂತನೆ ಮಾಡ್ಲಿಕ್ಕೆ ಇರುವಂತದ್ದು, ಈಗಲೇ ಕೂಡಲೇ ಹೇಳಿಕ್ಕೆ ಬರುವಂತದ್ದಲ್ಲ. ಅಂತೂ ಆ ಗ್ರಹನಿಗೆ ತನ್ನ ಮೂಲ ಕ್ಷೇತ್ರಕ್ಕೆ ಏನಾದರೂ ಸಂಬಂಧಗಳಿದ್ರೆ, ಅಥವಾ ಆ ಸಂದರ್ಭದಲ್ಲಿ ಅದು ಯಾವುದು ಮನೆ ಅಂತ ಚಿಂತನೆ ಮಾಡಿಕೊಂಡು ಒಂದು ಮನೆಯನ್ನು 2 ಮನೆಯನ್ನು ಕೂಡ ನಾವು ಚಿಂತನೆ ಮಾಡ್ತಾ ಇರ್ತೇವೆ. ಚಿಂತನೆ ಮಾಡುವಂತ ಕ್ಷೇತ್ರವು ಒಬ್ಬ ಗ್ರಹನ ಮೂಲ ಕ್ಷೇತ್ರವಾಗಿದ್ರೆ ಹಾಗಿದ್ದಾಗ ಇದೇ ಮೂಲ ಮನೆ ಅಂತ ಹೇಳ್ಬಹುದು. ಆ ಒಂದು ವ್ಯವಸ್ಥೆಯಲ್ಲಿ ಚಿಂತನೆ ಮಾಡ್ಲಿಕ್ಕೆ ತುಂಬಾ ಅನುಕೂಲವಾಗಿರುವಂತ ವಿಷಯ ಇದು. ಕುಂಭರಾಶಿಯು ಶನಿಗೆ ಮೂಲ ಕ್ಷೇತ್ರ. ಹೀಗೆ ಎಲ್ಲಾ ಗ್ರಹರಿಗೂ ಕೂಡ ಮೂಲ ಕ್ಷೇತ್ರಗಳು. ಇದರಲ್ಲಿ ಇನ್ನೊಂದು ವಿಶಿಷ್ಟತೆ ಇದೆ. ಈಗ ಟೈಮ್ ಆಯ್ತಾ? ಇವತ್ತೇ ಮುಗಿಸಿ ಬಿಡೋದು, ಅಂದ್ರೆ ಇವತ್ತಿನ ಪಾಠಕ್ಕೆ ಅನುಕೂಲ ಆಗಿದ್ರಿಂದಾಗಿ. ಇದರಲ್ಲಿ ನಮಗೆ ಎಲ್ಲಾ ಡಿಗ್ರಿಗಳಲ್ಲಿಯೂ ಮೂಲ ಕ್ಷೇತ್ರಗಳಲ್ಲ. ಸಿಂಹರಾಶಿಯಲ್ಲಿ ಸ್ವಕ್ಷೇತ್ರವೂ ಹೌದು, ಅವನಿಗೆ ಮೂಲ ಕ್ಷೇತ್ರವೂ ಹೌದು. ಹಾಗೆ ಯಾವುದು ಸ್ವಕ್ಷೇತ್ರ ಯಾವುದು ಮೂಲ ಕ್ಷೇತ್ರ ಅಂತ ನಮಗೆ ಕನ್ಫ್ಯೂಷನ್. ಅದಕ್ಕೋಸ್ಕರ ಹೇಳಿದ್ದಾರೆ, ವಿದ್ಯಾಮಾಧವಿಯ ಗ್ರಂಥದಲ್ಲಿ ಹೇಳ್ತಾರೆ, ಸಿಂಹೇ ವಿಂಶತಿರಾಜಿತೋ ಗವಿಪರೇ ಸರ್ವೇಂಶಕಾ ಸ್ತುಂಗತೋ ಮೇಷೇ 12 ಪಂಚಯೋಷಿತಿ ಪರೇ ತುಂಗಾಧಯಾಂಗೇ 10 ಯೂಕೆ ಮೂಲ ತ್ರಿಕೋಣಾಃ ಸೂರ್ಯಾದೇ ಕರ್ಮಶೋ ಗ್ರಹಸ್ಯ ಕಥಿತಾಃ ಶೇಷಾಸ್ವರಾಶಂಶಕಾಃ. ಇಲ್ಲೊಂದು ವ್ಯವಸ್ಥೆಯನ್ನು ಹೇಳಿದ್ದಾರೆ. ಅದರ ನಂತರದ ಉಳಿದದ್ದೆಲ್ಲವೂ ಕೂಡ ಅವನಿಗೆ ಆಯಾ ಗ್ರಹರಿಗೆ ಸ್ವಕ್ಷೇತ್ರ ಅಂತ. ಸಿಂಹೇ ವಿಂಶತಿರಾದಿತಃ, ಮೊದಲ 20 ಡಿಗ್ರಿ ಸಿಂಹ ರಾಶಿಯಲ್ಲಿ ರವಿಗೆ ಮೂಲ ತ್ರಿಕೋಣ. ನಂತರದ 10 ಡಿಗ್ರಿ ಏನುಂಟಲ್ವಾ, ಒಂದು ರಾಶಿಯಲ್ಲಿ 30 ಡಿಗ್ರಿ. ಮೊದಲ 20 ಡಿಗ್ರಿ ಮೂಲ ತ್ರಿಕೋಣ, ನಂತರ 20 ಡಿಗ್ರಿ ಅದು ಅವನಿಗೆ ಸ್ವಕ್ಷೇತ್ರ. ಗವಿ ಪರೇ ಸರ್ವೇಂಶಕ ಸ್ತುಂಗತಃ, 3 ಡಿಗ್ರಿ, ಮೊದಲ 3 ಡಿಗ್ರಿ ಯಾರಿಗೆ? ಚಂದ್ರನಿಗೆ ವೃಷಭ ರಾಶಿಯಲ್ಲಿ ಉಚ್ಚ ಅವನಿಗೆ. ಆ ಉಚ್ಚದ ನಂತರದ, ಅಥವಾ ಮೊದಲ 3 ಡಿಗ್ರಿ ಅಥವಾ 3ನೇ ಡಿಗ್ರಿ ಉಚ್ಚ, ಅತಿ ಉಚ್ಚ ಅಂತ ಹೇಳಿದ್ರು. ಆ 3ನೇ ಡಿಗ್ರಿಯ ನಂತರದ ಏನು 27 ಡಿಗ್ರಿಗಳಿದೆ, ಅದು ವೃಷಭ ರಾಶಿಯಲ್ಲಿ ಚಂದ್ರನಿಗೆ ಅದು ಮೂಲ ತ್ರಿಕೋಣ. ಹಾಗೆ ಮೇಷರಾಶಿಯಲ್ಲಿ 12ನೇ ಡಿಗ್ರಿವರೆಗೆ ಅವನಿಗೆ ಮೂಲ ತ್ರಿಕೋಣ. 12 ಡಿಗ್ರಿಯ ನಂತರದ ಡಿಗ್ರಿಗಳೇನುಂಟು ಅದೆಲ್ಲ ಸ್ವಕ್ಷೇತ್ರ. ಪಂಚಯೋಷಿತೆ ಪರೇ ತುಂಗಾತ್, ಈ 15 ಡಿಗ್ರಿ ಕನ್ಯಾ ರಾಶಿಯಲ್ಲಿ ಬುಧನಿಗೆ ಉಚ್ಚ. 15 ಡಿಗ್ರಿಯ ನಂತರ 5 ಡಿಗ್ರಿಗಳ ಕಾಲ, ಅಂದ್ರೆ 20ನೇ ಡಿಗ್ರಿಯವರೆಗೆ ಬುಧನಿಗೆ ಮೂಲ ತ್ರಿಕೋಣ. ಆನಂತರದ 10 ಡಿಗ್ರಿ ಅವನಿಗೆ ಸ್ವಕ್ಷೇತ್ರ. ತುಂಗಾತ್ ಹಯಾಂಗೇ 10, ಹಯಾಂಗೇ 10 ಅದು ಇಲ್ಲಿಗೆ ಯೋಷಿತಿ ಪರೇ ತುಂಗಾತ್ ಅಂತೇಳಿ ಪಂಚ. ಇನ್ನು ಹಯಾಂಗೇ 10 ಅಂತೇಳಿ ಹೇಳಿದ್ರೆ ಧನುರಾಶಿಯಲ್ಲಿ 10 ಡಿಗ್ರಿಯವರೆಗೆ ಮೂಲ ತ್ರಿಕೋಣ. 10 ಡಿಗ್ರಿಯ ನಂತರದ 20 ಡಿಗ್ರಿಗಳವನಿಗೆ ಸ್ವಕ್ಷೇತ್ರ. ಜೂಕೆ ಪಂಚ, ತುಲಾರಾಶಿಯಲ್ಲಿ ಮೊದಲ 5 ಡಿಗ್ರಿಗಳು ಅವನಿಗೆ ಮೂಲ ತ್ರಿಕೋಣ, ನಂತರದ 25 ಡಿಗ್ರಿಗಳು ಸ್ವಕ್ಷೇತ್ರ. ಘಟೇತು ವಿಂಶತಿ, ಕುಂಭರಾಶಿಯಲ್ಲಿ ಮೊದಲ 20 ಡಿಗ್ರಿಯವರೆಗೆ ಅವನಿಗೆ ಮೂಲ ತ್ರಿಕೋಣ, ನಂತರದ 10 ಡಿಗ್ರಿಗಳು ಮೂಲ ಸ್ವಕ್ಷೇತ್ರ ಅಂತ ಈ ರೀತಿಯಲ್ಲಿ ತಿಳ್ಕೊಳ್ಬೇಕು. ಸರಿ, ಇವತ್ತಿನ ಪಾಠ ಕೃಷ್ಣಾರ್ಪಣಮಸ್ತು. ಮೂರ್ತಿತ್ವೇ ಪರಿಕಲ್ಪಿತಃ ಶಿರಭೃತೋ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತಶ್ಚೇಡತಾಂ ಭರ್ತಾಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದಯ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರುತೌ ವಾಚಂ ನ ಸೌಧಾತ್ಮನೇಕ ಕಿರಣ ಸ್ತ್ರೀಲೋಕ್ಯ ದೀಪೋ ರವಿಹಿ. ಮುಂದಿನ ಪಾಠ ಇನ್ನು ಬಿದಿಗೆ ಎಂದೇ ಪ್ರಾರಂಭ ಮಾಡು. ಆಯ್ತು.
ಏನಾದ್ರು ಪ್ರಶ್ನೆಗಳಿದ್ರೆ ಒಂದೆರಡು ನಿಮಿಷ ಇರ್ತೇನೆ. ಆಚಾರ್ಯ, ಒಂದು ಕೇಳಬೇಕಿತ್ತು. ಈ ರಾಶಿ ಚಕ್ರದಲ್ಲಿ ಕ್ರಮವಾಗಿ ಚರ ಸ್ಥಿರ ಉಭಯ ಹಾಗೆ ನೋಡ್ಕೊಂಡು ಹೋದ್ರೆ 1, 4, 7 ಮತ್ತು 10 ಇವು ಚರರಾಶಿಗಳು. ಈ ರೀತಿ ಕ್ರಮವಾಗಿ ನೆನಪಿಟ್ಕೊಳಕ್ ಬರುತ್ತಲ್ಲ, ಅದು ಕರೆಕ್ಟಾ ಅಂತ ಕೇಳ್ತೀನಿ. ಯಾವುದು? ಒಂದು ನಿಮಿಷ. ಈಗ ಹೇಳಿ ಏನು. ಈಗ ರಾಶಿ ಚಕ್ರದಲ್ಲಿ ಕ್ರಮವಾಗಿ ಮೇಷದಿಂದ ಹಿಡಿದು ಮೀನದವರೆಗೆ ಮೊದಲನೇದು ಚರ, ಎರಡನೇದು ಸ್ಥಿರ, ಮೂರನೇದು ಉಭಯ. ಹೌದು. ಅದೇ ರೀತಿ 4 ಚರ, 5 ಸ್ಥಿರ, 6 ಉಭಯ. ಇದೇ ರೀತಿ ನಾವು ಮಾಡ್ಕೊಂಡು ಹೋದ್ರೆ ನಮಗೆ ಚರ ಯಾವುದು ಅಂತ ಕೇಳಿದಾಗೆ 1, 4, 7 ಮತ್ತು 10 ಇವು ಚರರಾಶಿಗಳು. ಈ ರೀತಿ ನೆನಪಿಟ್ಕೊಳ್ಳಕ್ಕೆ ಅದೇ ಅದು ಹೇಗೆ ಬೇಕೋ ನಿಮಗೆ ಹಾಗೆ, ಅಥವಾ ನಿಮಗೆ ಸರಿ ನೆನಪಿಟ್ಕೊಳ್ಳಿಕ್ಕೆ ಮತ್ತೆ ರಾಶಿ ನೋಡಿ ಜಾತಕ ನೋಡಿದಾಗ ನಿಮಗೆ ಇದೆಲ್ಲ ಯಾವ್ದು 1, 4, 7, 10 ಬೇಡ. ಮೇಷ ರಾಶಿ ಅಂತ ಹೇಳಿ ತಕ್ಷಣ ಚರ ರಾಶಿ, ಅದು ಚಲೆಗೆ ಹೋಗ್ಬಿಡುದು. ಕರ್ಕಾಟಕ ರಾಶಿ ಅಂತ ಹೇಳಿ ತಕ್ಷಣ ಚರ. ಮೇಷ, ಕರ್ಕಾಟಕ, ತುಲಾ, ಮಕರ ರಾಶಿಗಳು ಚರ ರಾಶಿಗಳು. ಹೀಗೆ ನಿಮಗೆಲ್ಲ ಯಾವ ಇಟ್ಕೊಳ್ಲಿಕ್ಕೆ ಸುಲಭ. ಹಾಗೆ ತಲೆಯಲ್ಲಿ ಇಟ್ಕೊಂಡ್ರೆ ನಿಮಗೆ ಮುಂದಕ್ಕೆ ಚಿಂತನೆಗೂ ಅನುಕೂಲ. ಆಯ್ತು. ಸರಿ. 1, 4, 7, 10ಕ್ಕಿಂತಲೂ 1, 4, 7, 10 ಎಲ್ಲ ಭಾವಕ್ಕೆ ಸಂಬಂಧಪಟ್ಟ ವಿಷಯಗಳು. 1ನೇ ಭಾವ, 4ನೇ ಭಾವ ಅಂತ ಹೇಳಿ. ಈಗ ನಿಮಗೆ ಯಾಕೆಂತ ಹೇಳಿದ್ರೆ ಲಗ್ನ ಯಾವುದು ಬರ್ತದೋ ಅಲ್ಲಿಂದ 1, 4 ಈಗ ತುಲಾ ರಾಶಿ ಲಗ್ನವಾಗಿ ಬಂದಿರುತ್ತೆ. ತುಲಾ ಲಗ್ನ 1 ಆಗ್ತದೆ. ಆಗ 4ನೇ ಭಾವ ಅಂತ ಹೇಳಿದಾಗ ಮಕರ ಆಗ್ತದೆ. ಆ ರೀತಿಯಲ್ಲಿ ಬರ್ತದೆ. ಅದಕ್ಕೋಸ್ಕರ ಕನ್ಫ್ಯೂಷನ್. ಮೇಷ, ಕರ್ಕಾಟಕ, ತುಲಾ, ಮಕರ ಚರರಾಶಿಗಳು. ವೃಷಭ, ಸಿಂಹ, ವೃಶ್ಚಿಕ, ಕುಂಭ ರಾಶಿ. ಅದು ಮತ್ತೆ ಆಟೋಮೆಟಿಕ್ಲಿ ಜಾತಕ ತುಂಬಾ ನೋಡಿದಾಗ ತಲೆಗೆ ಕೂಡಲೇ ಯಾವುದು ಸ್ಥಿರ ರಾಶಿ, ಯಾವುದು ಚರರಾಶಿ ಹೋಗ್ತದೆ. ಆಯ್ತು, ಅದ್ರ ಕನ್ಫ್ಯೂಸ್ ಬರುದಿಲ್ಲ. ಆ ಕುಂಡಲಿಯನ್ನು ತಲೆಗೆ ಹೋಗ್ಬೇಕು. ಅಂದ್ರೆ ಆದಷ್ಟು ಆ ಕುಂಡಲಿಯನ್ನು ನೋಡ್ತಾ ಇದ್ರೆ, ಏನಾದ್ರು ಅದರ ಬಗ್ಗೆ ಚಿಂತನೆ ಮಾಡ್ತಾ ಇದ್ರೆ ಬೇಗ ತಲೆಗೆ ಹೋಗ್ತದೆ. ಸರಿ ಆಯ್ತು. ಧನ್ಯವಾದ ಗುರುಗಳದು ವರ್ಗೋತ್ತಮನ ಅಂಶ, ಅದು ಪ್ರಯೋಜನ ಏನು? ಅದೇ ಪ್ರಯೋಜನ ಮುಂದಕ್ಕೆ ಪಾಠದಲ್ಲಿ ತಿಳಿಸ್ತಾರೆ. ಆಯ್ತಾ, ವರ್ಗೋತ್ತಮ ಇದರ ಮುಂದಕ್ಕೆ ಬರ್ತದೆ ನಮಗೆ. ಇದೇ ಪಾಠದಲ್ಲಿ ಕೂಡ ಬರ್ತದೆ ಅದರ ಫಲ ಏನು ಅಂತೇಳಿ. ಒಬ್ಬ ಗ್ರಹ ವರ್ಗೋತ್ತಮನಾಗಿದ್ದರೆ ಈಗ ಇಷ್ಟು ಸಾಕು. ವರ್ಗೇಶ್ ಉತ್ತಮ, ಅದರಿಂದಾಗಿ ಆ ಶಬ್ದವೇ ನಮಗೆ ಒಂದು ಸುಶುಭದ, ಒಳ್ಳೆಯ ಫಲವನ್ನು ಕೊಡುವಂತದ್ದು ಅಂತೇಳಿ. ಮುಹೂರ್ತ ಲಗ್ನಕ್ಕೆ ವರ್ಗೋತ್ತಮ ಮುಹೂರ್ತ ಅಂತ ಹೇಳ್ತಾರಲ್ಲ. ಹೌದಾ? ಅದು ಗೊತ್ತಿಲ್ಲ ನಮಗೆ, ನೋಡ್ಬೇಕಷ್ಟೆ. ಅದೇ ಲಗ್ನಕ್ಕೆ, ಆ ಲಗ್ನಕ್ಕೆ ಲಗ್ನಾಂಶಕವಲ್ಲಿ ಇದ್ದಾಗ ವರ್ಗೋತ್ತಮ. ಈಗ ಸಿಂಹ ಲಗ್ನ ಕೊಟ್ಟಿದ್ರೆ ಮುಹೂರ್ತಕ್ಕೆ ಸಿಂಹಾಂಶಕವೇ ಇದ್ರೆ ಆಗ ವರ್ಗೋತ್ತಮ ಲಗ್ನ ಅಂತ ಕರೀತಾರೆ. ಆಯ್ತು ಗುರು. ಅದು ಒಳ್ಳೇದೇ, ಅದು ಮುಹೂರ್ತಕ್ಕೆ ಭಾರಿ ಒಳ್ಳೆ. ವರ್ಗೋತ್ತಮ ಲಗ್ನ ಆಗಿದ್ರೆ ತುಂಬಾ ಒಳ್ಳೇದು. ನಮ್ಮಲ್ಲಿ ಹೇಳ್ತಾರೆ ವರ್ಗೋತ್ತಮ ಲಗ್ನ ಅಂತೇಳಿ. ಹಾಗೆ ಬಂದ್ರೆ ಅದು ತುಂಬಾ ಒಳ್ಳೇದು ಅಂತೇಳಿ ಅರ್ಥ. ಆಯ್ತು. ನಮಸ್ತೆ ಆಚಾರ್ಯ. ಕುಂಭಾಸ್ ತ್ರಿಕೋಣ ಭವನಾನಿ ಭವಂತಿ ಸೂರ್ಯಾತ್ ಅಂದ್ರೆ ಈ ಲಾಸ್ಟ್ ಲೈನ್ ಸ್ವಲ್ಪ ಗೊತ್ತಾಗಿಲ್ಲ. ಕುಂಭಾಹ ಇಷ್ಟು ರಾಶಿಗಳು ಅಂದ್ರೆ ಸಿಂಹ, ವೃಷಃ, ಪ್ರಥಮ ಷಷ್ಠ ಹಯಾಂಗ ತೌಲಿ ಕುಂಭಾಹ ತ್ರಿಕೋಣ ಭವನಾನಿ. ಇಷ್ಟು ಕುಂಭ ರಾಶಿಗಳು ಅಂದ್ರೆ ಯಾವುದೆಲ್ಲ? ಸಿಂಹ ರಾಶಿ, ವೃಷಭ ರಾಶಿ, ಮೇಷರಾಶಿ, ಪ್ರಥಮ ಷಷ್ಠ ಕನ್ಯಾ ರಾಶಿ, ಹಯಾಂಗ ಅಂತೇಳಿ ಹೇಳಿದ್ರೆ ನಮಗೆ ಧನುರಾಶಿ. ಅದು ಗೊತ್ತಾಯ್ತಲ್ಲ. ಪ್ರಥಮ ಅಂತ ಹೇಳಿದ್ರೆ ಮೇಷರಾಶಿ. ಗೊತ್ತಾಯ್ತು. ಷಷ್ಠ ರಾಶಿ ಯಾವ್ದಾಗ್ತದೆ? 6ನೇ ರಾಶಿ ಯಾವುದು? ಕನ್ಯಾ ರಾಶಿ. ಕನ್ಯಾ ರಾಶಿ. ಅದರಿಂದಾಗಿ ಷಷ್ಠ ಅಂತ ಹೇಳಿದ್ರೆ 6ನೇ ರಾಶಿ, ಅದು ಕನ್ಯಾ ರಾಶಿ. ಅದರಿಂದಾಗಿ ಬುಧನಿಗೆ ಮೂಲ ತ್ರಿಕೋಣ. ಪ್ರಥಮ ಷಷ್ಠ ಹಯಾಂಗ. ಹಯಾಂಗ ಅಂತ ಹೇಳಿದ್ರೆ ಕುದುರೆ ಅಂಗವಾಗಿ ಉಳ್ಳಂತದ್ದು ಯಾವುದು? ಧನುರಾಶಿ. ಧನುರಾಶಿ. ಯಾಕೆ ಧನುರಾಶಿ ಹಯಾಂಗ?
ಮತ್ಸ್ಯವು ಘಟೀನ್ ಪ್ರಮಿಥುನಂ ಸಗದಂ ಅಯ್ಯ ಅಂದ್ರೆ ಸವೀತಂ ಚಾಪಿ ನರವಶ್ವ ಜಗನೋ ಮಕರೋ ಮೃಗಸ್ಯ ಚಾಪಿ ನರವಶ್ವ ಜಗನಃ ಅಶ್ವಜಗನಃ ಅಂತ ಹೇಳಿದ್ದಾರೆ ಅಲ್ಲಿ. ಆದ್ರಿಂದಾಗಿ ಹಯಾಂಗ ಅಂತ ಹೇಳಿದ್ರೆ ಧನುರಾಶಿ ಅಲ್ಲ. ಇದು ಪಾಠ ಆಗಿದೆ ಅಲ್ಲ ಮತ್ಸ್ಯವು ಘಟಿ. ಹಾ ಆಗಿದೆ ಆಚಾರ್ಯ. ಸರಿ. ಹಯಾಂಗ ಅಂತ ಹೇಳಿದ್ರೆ ಧನುರಾಶಿ. ತೌಲಿ ಅಂತ ಹೇಳಿದ್ರೆ ತುಲಾವಾನ್ ಪುರುಷ. ತುಲಾರಾಶಿ. ಯಾವುದು? ಹ್ಮ್. ತುಲಾರಾಶಿ. ತೌಲಿ ತುಲಾರಾಶಿ. ಕುಂಭಾಹ ಅಂತ ಹೇಳಿದ್ರೆ ಕುಂಭರಾಶಿ. ಇಷ್ಟು ರಾಶಿಗಳು ತ್ರಿಕೋಣ ಭವನಾನಿ. ಇವುಗಳೆಲ್ಲ ತ್ರಿಕೋಣ ಭವನಗಳು. ಯಾರಿಗೆ? ಭವಂತಿ ಸೂರ್ಯಾತ್. ಸೂರ್ಯಾತ್ ಕ್ರಮಾತ್ ಭವಂತಿ. ಸೂರ್ಯಗ್ರಹದಿಂದ ಹಿಡ್ಕೊಂಡು ಅಂದ್ರೆ ಸೂರ್ಯ, ಚಂದ್ರ, ಕುಜ, ಬುಧ, ಗುರು, ಶುಕ್ರ, ಶನಿ ಇಷ್ಟು ಗ್ರಹರಿಗೆ ಕ್ರಮವಾಗಿ ಈ ರಾಶಿಗಳು ಸಿಂಹಾದಿ ರಾಶಿಗಳು ತ್ರಿಕೋಣ ಭವನಗಳಾಗ್ತವೆ. ತ್ರಿಕೋಣ ಭವನ ಅಂತ ಹೇಳಿದ್ರೆ ಮೂಲ ತ್ರಿಕೋಣ ಅಂತ ಅದರ ಅರ್ಥ. ಆಯ್ತಾ? ತ್ರಿಕೋಣ ಅಂತ ಹೇಳೋದ್ರಲ್ಲಿ ತುಂಬಾ ವಿಧಾನಗಳಿದೆ. ಪಂಚಮ 1, 5, 9ಕ್ಕೂ ತ್ರಿಕೋಣ ಅಂತ ಹೇಳ್ತೇವೆ, ಅಥವಾ 5ನೇ ರಾಶಿಗೂ ತ್ರಿಕೋಣ ಅಂತ ಸಂಜ್ಞೆ ಇದೆ. ಇಲ್ಲಿ ಹೇಳಿರುವಂತ ತ್ರಿಕೋಣ ಅಂತ ಹೇಳಿದ್ರೆ ಮೂಲ ಕ್ಷೇತ್ರ ಅಂತ, ಮೂಲ ತ್ರಿಕೋಣಗಳು. ಮೂಲ ತ್ರಿಕೋಣ ಅಂತ ಹೇಳಿದ್ರೆ ನಮಗೆ ನಮ್ಮ ಒಂದು ಪರಿಕಲ್ಪನೆಯಲ್ಲಿ ನಾವು ಒಂದು ಚಿಂತನೆ, ಉದಾಹರಣೆಗೆ ನಮ್ಮ ಮೂಲ ತರವಾಡು ಮನೆಗಳು ಅಂತ ಹೇಳಿ ಇರ್ತದೆ, ಮೂಲ ಮನೆ ಅಂತೇಳಿ ಒಂದು ಇರ್ತದೆ ನಮಗೆ. ಅದಕ್ಕೆ ನಮಗೆ ಮೂಲ ಕ್ಷೇತ್ರಗಳು ಅಂತೇಳಿ ಹೇಳ್ಬೋದು. ಹಾಗೆ ಗ್ರಹರಿಗೂ ಕೂಡ ಒಂದು ವ್ಯವಸ್ಥೆ, ಅವರ ಮೂಲ ಕ್ಷೇತ್ರಗಳು ಯಾವುದು ಅಂತ ಹೇಳುವಂಥದ್ದು ಒಂದು ವ್ಯವಸ್ಥೆ. ಆಯ್ತು. ಧನ್ಯವಾದ. ಸರಿ. ಅದ್ರಲ್ಲಿ ಏನಾದ್ರು ಮತ್ತೆ ಕನ್ಫ್ಯೂಷನ್ ಇದ್ರೆ ಕೇಳಿ. ಇಲ್ಲ ಅಲ್ಲ, ಏನ್ ಕನ್ಫ್ಯೂಸ್ ಇಲ್ಲ ಅಲ್ಲ? ಇವಾಗ ಅರ್ಥ ಆಯ್ತು ಆಚಾರ್ಯ. ಇಲ್ಲ ಸರಿ. ಇದೀಗ ರಾಶಿ, ಒಬ್ಬ ರಾಶಿ ಮೂಲ ತ್ರಿಕೋಣದಲ್ಲಿ ಬಂದ್ರೆ ಒಳ್ಳೇದಾ? ಅದೇ ಅಲ್ವ ಹೇಳಿದ್ದು. ಈಗ ಉದಾಹರಣೆಗೆ ಇವಾಗ ಒಂದು ಮೇಷಕ್ಕೆ ಕುಜ ಅಲ್ವಾ, ವೃಶ್ಚಿಕಕ್ಕೆ ಕುಜ, ಇದು ಮೂಲ ತ್ರಿಕೋಣ ಮೇಷಕ್ಕೆ ಕುಜ ಅಲ್ವಾ. ಅದ್ರಲ್ಲಿ ಒಬ್ಬ ರಾಶಿ ಅದು ಹುಟ್ಟಿದ ರಾಶಿ ಏನಾದ್ರೆ ಅದು ಒಳ್ಳೇದು ಅಂತ ಅಲ್ವಾ ಅನ್ಕೊಂಡೆ ನಾನು. ಅಲ್ಲ, ಈಗ ಯಾರೊಬ್ಬ ತನ್ನ ಕ್ಷೇತ್ರದಲ್ಲಿ ತನ್ನ ಮನೆಯಲ್ಲಿ ಬಂದ್ರೆ ಒಳ್ಳೆ ಫಲ ಉಂಟಲ್ವಾ. ಸಕ್ಷೇತ್ರದಲ್ಲಿ ಬಂದ್ರೆ ಒಬ್ಬೊಬ್ಬ ಗ್ರಹರಿಗೆ ಅವರವರಿಗೆ ಒಳ್ಳೆ ಒಳ್ಳೆ ಫಲಗಳು ಉಂಟು. ಶತ್ರು ಕ್ಷೇತ್ರದಲ್ಲಿ ಬಂದ್ರೆ ಫಲ ಇಲ್ಲ, ಸ್ವಲ್ಪ ಕಡಿಮೆ. ನೀಚದಲ್ಲಿ ಬಂದ್ರೆ ಏನೂ ಫಲ ಇಲ್ಲ, ಶೂನ್ಯ. ಅದು ಮುಂದಕ್ಕೆ ಬರ್ತದೆ. ಒಂದೊಂದು ಕ್ಷೇತ್ರದಲ್ಲಿ ಇದ್ರೆ ಅವರಿಗೆ ಇಷ್ಟಿಷ್ಟು ಫಲ ಅಂತ ಒಂದು ಅಂತ ಹೇಳಿ ಮಾಡಿಕೊಂಡು ಅದನ್ನು ಒಂದು ಪೂರ್ಣ ಆಗ್ಬೇಕಾದ್ರೆ ಉಚ್ಚದಲ್ಲಿದ್ರೆ ಪೂರ್ಣ ಫಲ, ಮೂಲ ತ್ರಿಕೋಣದಲ್ಲಿದ್ರೆ ಮುಕ್ಕಾಲು ಫಲ, ಸಕ್ಷೇತ್ರದಲ್ಲಿದ್ರೆ ಅರ್ಧ ಫಲ. ಹಾಗೆ ಅದರೊಂದು ವ್ಯವಸ್ಥೆ ಇದೆ, ಮುಂದಕ್ಕೆ ಹೇಳ್ತಾರೆ ಅದನ್ನು. ಅದರಿಂದಾಗಿ ನಮಗೆ ಮುಕ್ಕಾಲು ಅಂದ್ರೆ ಉಚ್ಚದ ನಂತರದ ಒಂದು ವ್ಯವಸ್ಥೆ ಮೂಲ ತ್ರಿಕೋಣಕ್ಕಿದೆ. ಎರಡನೇ ಸ್ವಚ್ಛ ತ್ರಿಕೋಣ, ಸ್ವಚ್ಛ ಸ್ವಚ್ಛ ತ್ರಿಕೋಣಮು ಸ್ವಚ್ಛ ತ್ರಿಕೋಣ ಸ್ವಚ್ಛ ಹೇಳ್ತೇವೆ. ಸರಿ. 2ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಬರ್ತದೆ ಕಾಣ್ತದೆ, ಅಧ್ಯಾಯದಲ್ಲಿ ಬರ್ತದ ಕೊನೆಯಲ್ಲಿ. ಸ್ವಚ್ಛ ಸಸರ್ಗಾನನವಾಂಶೈ ಸ್ಥಾನ ಬಲಂ ಸಗೃಹೋಪಗತೈಶ್ಚ ಅಂತೇಳಿ ಬರ್ತದಲ್ಲ, ಹಾಗೆ ಬರ್ತಲ್ಲ. ಸ್ವಚ್ಛ ಸಸರ್ಗಾನನವಾಂಶೈ ಅದೊಂದು ಬೇರೆ. ಅದೇ ಅಲ್ಲಿ ಇನ್ನೊಂದು ಬರ್ತದೆ. ಸ್ವಚ್ಛೇ ಸ್ವರೂಪಂ ಚರಣರಹಿತಂ ಸ್ವತ್ರಿಕೋಣೆ ಸ್ವಭೇರ್ಧಂ ಅಂತೇಳಿ ನಾಗಾಂಶಾನಾಂತರೇಮತಿ ಸೌರದ ಗೇಹಗೆ ಮಿತ್ರಭೇಂಗ್ರಿಹಿ ಅಂತೇಳಿ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ ಶ್ರೀಪದ್ಯ ಪದ್ಧತಿಯಲ್ಲಿ. ಇದರಲ್ಲಿ ಒಂದು ಶ್ಲೋಕ ಉಂಟು, ಸ್ವಚ್ಛ ಸುಹೃತ ಸದೃಗಾಣ. ಇದರಲ್ಲಿ ಹಾಗೆ ಅಲ್ವಾ, ಒಂದು ಆ ಕಡೆ ಅದು ಅಕ್ಕ 28ನೇ ಪುಟದಲ್ಲಿದೆ. ಉಚ್ಚ ತ್ರಿಕೋಣ ಸ್ವಸುಹೃತ ಶತ್ರು ನೀಚ ಗ್ರಹ ಇದೆ.
ಸರಿ ಆಯ್ತು. ಉಚ್ಚ ತ್ರಿಕೋಣ ಸ್ವಸುಹೃತ್ ಶತ್ರು ನೀಚ ಗ್ರಹಾರ್ಕೈ ಶುಭಂ ಸಂಪೂರ್ಣ ಪಾದೋನ ದಲಪಾದಾಲ್ಪ ನಿಷ್ಫಲಂ ಅಂತ ಹೇಳಿ ಬರ್ತದೆ ಶ್ಲೋಕ. ಪಕ್ಕ ಅದು ಇದಕ್ಕೆ ಕನ್ಫ್ಯೂಸ್ ಆಗ್ತಾ ಇತ್ತು. ಉಚ್ಚದಲ್ಲಿ ಬಂದ್ರೆ ಪೂರ್ಣ ಫಲ, ಶುಭಂ ಸಂಪೂರ್ಣ ಪಾದೋ, ತ್ರಿಕೋಣದಲ್ಲಿ ಬಂದ್ರೆ ಪಾದೋನ ಫಲ, ಸ್ವಕ್ಷೇತ್ರದಲ್ಲಿ ಬಂದ್ರೆ ಅರ್ಧ ಫಲ, ಸುಹೃತ್ ಕ್ಷೇತ್ರದಲ್ಲಿ ಬಂದ್ರೆ ಪಾದ ಫಲ, ಶತ್ರು ಕ್ಷೇತ್ರದಲ್ಲಿ ಬಂದ್ರೆ ಅಲ್ಪ ಫಲ, ನೀಚ ರಾಶಿಯಲ್ಲಿ ಬಂದ್ರೆ ಒಬ್ಬ ಗ್ರಹನಿಗೆ ನಿಷ್ಫಲ ಅಂತೇಳಿ ಈ ರೀತಿ ಒಂದು ವ್ಯವಸ್ಥೆ ಉಂಟು. ಆಯ್ತಾ? ಉಚ್ಚ ಅದೇ ಸ್ವಚ್ಛ ತ್ರಿಕೋಣ ಸುಸರ್ಪ ಶತ್ರು ನೀಚ ಗ್ರಹಾರ್ಕಗೈ ಶುಭಂ ಸಂಪೂರ್ಣ ಪಾದವನ ದಲಪಾದಾಲ್ಪ ನಿಷ್ಫಲಂ. ಅದನ್ನು ಇನ್ನೊಂದು ರೀತಿಯಲ್ಲಿ ಮತ್ತೆ ಪುನಃ ಶ್ರೀಪದಿ ಪದ್ಧತಿಯಲ್ಲಿ ಸ್ವಲ್ಪ ಇನ್ನೂ ಡೀಪ್ ಆಗಿ ಹೇಳ್ತಾರೆ ಅದನ್ನ. ಸ್ವಚೇ ರೂಪಂ ಚರಣರಹಿತಂ ಸತ್ರಿಕೋಣಿ ಸಭೇರ್ಧಂ ಅಂತ ಹೇಳಿ ಒಂದು ವ್ಯವಸ್ಥೆಯನ್ನ ಹೇಳ್ತಾರೆ. ಆ ಪಾಠ ಬಂದಾಗ ನೋಡಿ. ಆಯ್ತು. ಅಂತ ತ್ರಿಕೋಣದಲ್ಲಿ ಬಂದ್ರೆ ಒಳ್ಳೆ ಫಲ, ಮುಕ್ಕಾಲು ಫಲ ಒಬ್ಬ ಗ್ರಹನಿಗೆ. ಇಷ್ಟು ತಿಳ್ಕೊಂಡ್ರೆ ಸಾಕು. ಎಲ್ಲರಿಗೂ ಕೂಡ ಶುಭರಾತ್ರಿ. ಮುಂದಿನ ಪಾಠ ನಮಗೆ ಬಿದಿಗೆ ದಿವಸ ನೋಡುವ. ಆಯ್ತಾ? ನಮಸ್ಕಾರಗಳು. ಸರಿ, ನಮಸ್ತೆ.